ಹಾಯ್ ಹಲೋ ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಗೀತಾ. ಸೊ ಅಂದುಕೊಂಡಂತೆ ವರ್ಷದ ಕೊನೆಯಲ್ಲಿ ನಮ್ಮ ಸ್ಟಾರ್ ನಟನ ಚಿತ್ರ ರಿಲೀಸ್ ಆಗ್ತಾ ಇದೆ. ಅದುವೇ ನಮ್ಮ ದಚ್ಚು ಅಲಿಯಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಗತ್ತೆ ಅಂತ ಕಾಯ್ದಿದ್ದವರಿಗೆ ವರ್ಷದ ಕೊನೆಯಲ್ಲಿ ಒಂದು ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ರಾಕ್ಲೈನ್ ಬ್ಯಾನರ್ ಅವರು. ಸೊ ಕಾಟೇರಮ್ಮನ ಆಶೀರ್ವಾದದಿಂದ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಕಾಟೇರನಾಗಿ ಡಿಸೆಂಬರ್ 29ಕ್ಕೆ ಥಿಯೇಟರ್ ನಲ್ಲಿ ಬರ್ತಿದ್ದಾರೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಆ ಒಂದು ದಿನದ ಕ್ರೇಜ್ ಅಂತ ನಾವು ನೋಡೋದಾದ್ರೆ, ಎಸ್ ಆಬ್ವಿಯಸ್ಲಿ ವರ್ಷದ ಕೊನೆಯಲ್ಲಿ ಒಬ್ರು ಸ್ಟಾರ್ ನಟಿನ ಚಿತ್ರ ಬರ್ತಿದೆ ಅಂತ ಹೇಳಿದ್ರೆ, ಅದರಲ್ಲೂ ದರ್ಶನ್ ಅವರ ಒಂದು ಸಿನಿಮಾ ಬರ್ತಿದೆ ಅಂದ್ರೆ ದಚ್ಚು ಅವರ ಫ್ಯಾನ್ಸ್ ಗಳಂತೂ ಸಿಕ್ಕಾಪಟ್ಟೆ ಹಬ್ಬ ತರನೇ ಮಾಡ್ತಾರೆ. ಅಂಡ್ ಯಾವಾಗ ಅವರ ಸಿನಿಮಾನ ನೋಡ್ತೀವೋ ಅನ್ನುವಂತಹ ತುದಿಗಾಲಲ್ಲೇ ನಿಂತಿರ್ತಾರೆ. ಇನ್ನು ಟಿಕೆಟ್ ಕೊಡೋದಕ್ಕೂ ಕೂಡ ಹರಸಾಹಸ ನಡೆಯುತ್ತೆ. ಎಲ್ಲರೂ ಕೂಡ ನಾಮೊಂದು ತಾಮೊಂದು ಅಂತ ಫಸ್ಟ್ ಶೋನೇ ನೋಡ್ಬೇಕು ಅನ್ನುವಂತಹ ರೀತಿಯಲ್ಲಿ ರೆಡಿ ಆಗಿರ್ತಾರೆ. ಸೊ ಕಾಟೇರನ್ಗೂ ಕೂಡ ಅದೇ ರೀತಿಯ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಎಲ್ಲ ಒಂದ್ ರೀತಿ ಡೌಟ್ ಇತ್ತು, ವರ್ಷದ ಕೊನೆಯಲ್ಲಿ ಎರಡು ಬಿಗ್ ಸ್ಟಾರ್ಗಳ ಸಿನಿಮಾಗಳು ಬರ್ತಿದ್ಯಪ್ಪ, ಅದು ನಿರ್ಮಾಣ ಸಂಸ್ಥೆಗಳಾಗಿರ್ಬೋದು, ನಟರ ವಿಚಾರದಲ್ಲಿ ಆಗಿರಬಹುದು, ಎರಡು ಸಿನಿಮಾಗಳು, ಅದರಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾಗಳು, ಒಂದು ಡಂಕಿ ಆದ್ರೆ ಮತ್ತೊಂದು ಸಲಾರ್ ಸಿನಿಮಾ, ಈ ಎರಡು ಸಿನಿಮಾಗಳು ಬರ್ತಾ ಇದೆ. ಆ ಎರಡು ಸಿನಿಮಾಗಳು ಇದ್ದಂತಹ ಸಮಯದಲ್ಲೇ ಒಂದು ವಾರದ ಗ್ಯಾಪ್ ನಲ್ಲಿ ಕಾಟೇರ ರಿಲೀಸ್ ಆಗ್ತಾ ಇದೆ ಅಂತ. ಎಸ್, ಆ ಎರಡು ಸಿನಿಮಾಗಳು ರಿಲೀಸ್ ಆಗಿದ್ದಾಯ್ತು. ಅಭಿಮಾನಿಗಳಿಂದ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದನ್ನ ನೀವು ಕೂಡ ನೋಡಿರ್ತೀರಾ. ಅಂಡ್ ಎಲ್ಲ ಒಂದ್ ರೀತಿ ದಾರಿ ಸುಗಮವಾಗಿದೆ ನಮ್ಮ ಕಾಟೇರನಿಗೆ. ಸೊ ಈ ಒಂದು ಕಾರಣಕ್ಕಾಗಿ ಕಾಟೇರನ ಆಗಮನಕ್ಕೆ ಸಜ್ಜಾಗಿದೆ ನಮ್ಮ ಕರ್ನಾಟಕದ ಎಲ್ಲಾ ಥಿಯೇಟರ್ಗಳು. ಹಾಗಾದ್ರೆ ಯಾವ ರೀತಿ ಇರುತ್ತೆ ಆ ಒಂದು ಬುಕ್ಕಿಂಗ್ ಅಂತ ನೋಡೋದಾದ್ರೆ, ಸೊ ಆಲ್ರೆಡಿ ಕಾಟೇರನಿಗೆ ಬುಕ್ಕಿಂಗ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬರ್ತಾ ಇದೆ. ಅಂಡ್ ಬೆಂಗಳೂರಲ್ಲಿ ಸುಮಾರು 15 ಥಿಯೇಟರ್ಗಳಲ್ಲಿ ಶೋಸ್ಗಳು ಮಧ್ಯರಾತ್ರಿಯಿಂದಲೇ ಶುರು ಆಗ್ತಾ ಇದೆ. 12 ಗಂಟೆಗೆ, 3 ಗಂಟೆಗೆ, 5 ಗಂಟೆಗೆ, 7 ಗಂಟೆಗೆ, 10 ಗಂಟೆ. ಸೊ ಈ ರೀತಿಯ ಒಂದಷ್ಟು ಟೈಮ್ ಸ್ಕೆಡ್ಯೂಲ್ ಅನ್ನ ಮಾಡ್ಕೊಂಡಿದ್ರೆ ಥಿಯೇಟರ್ ನಲ್ಲಿ. ಯಾಕಂತ ಹೇಳಿದ್ರೆ ಬಹು ನಿರೀಕ್ಷೆಯನ್ನ ಮೂಡಿಸಿರುವಂತಹ ಚಿತ್ರ ಈ ಒಂದು ಕಾರಣಕ್ಕೆ. ಇನ್ನು ಅದರಲ್ಲೂ ನಾವು ಹೇಳೋದಾದ್ರೆ ರಾಕ್ಲೈನ್ ವೆಂಕಟೇಶ್ ರವರ ರಾಕ್ಲೈನ್ ಮಾಲ್ ಏನಿದೆ ಅಲ್ಲೂ ಕೂಡ ಮಧ್ಯರಾತ್ರಿ ಶೋನೇ ಶುರು ಆಗ್ತಾ ಇದೆ. ಅಲ್ಲಿ ಒಂದು ಟಿಕೆಟ್ ದರ 1,000 ರೂಪಾಯಿ ಅಂತ ಹೇಳಿ ಬರ್ತಿದೆ. ಸೊ ಟಿಕೆಟ್ ಬೆಲೆ ಎಷ್ಟಾದ್ರೆ ಏನು, ಪರಭಾಷಾ ಸಿನಿಮಾಗಳಿಗೆ ನಾವು ಸಾವಿರ ಜಾಸ್ತಿ ದುಡ್ಡನ್ನೇ ಕೊಟ್ಟು ನೋಡ್ತೀವಿ. ಅಂತದ್ರಲ್ಲಿ ನಮ್ಮ ಕನ್ನಡದ ಸಿನಿಮಾ, ಕನ್ನಡದಲ್ಲಿಯೇ ರಿಲೀಸ್ ಆಗ್ತಿರುವಂತಹ ಸಿನಿಮಾ, ಪ್ಯಾನ್ ಇಂಡಿಯಾ ಮೊರೆ ಹೋಗದಂತಹ ಸಿನಿಮಾ, ಕನ್ನಡದಲ್ಲೇ ನಾನು ಗೆದ್ದು ತೋರಿಸ್ತೀನಿ ಅಂತ ನಿಂತಿರುವಂತಹ ನಟನ ಸಿನಿಮಾಕ್ಕೆ 1,000 ರೂಪಾಯಿ ಕೊಟ್ಟು ನೋಡೋದ್ರಲ್ಲಿ ತಪ್ಪೇನು ಅನ್ನುವಂತಹ ರೀತಿಯಲ್ಲಿ ಅಭಿಮಾನಿಗಳು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನಾವು ಕಾಟೇರನನ್ನ ನೋಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಟಿಕೆಟ್ ಬೆಲೆ ಜಾಸ್ತಿ ಆದ್ರೂ ಕೂಡ ಕೊಂಡ್ಕೊಳ್ಳುವಂತಿರೋದು. ಸೊ ಒಟ್ಟಲ್ಲಿ ಹೇಳೋದಾದ್ರೆ ಆಲ್ರೆಡಿ ನಮ್ಮ ಕಾಟೇರನಿಗೆ ಡಿಮ್ಯಾಂಡ್ ಅಪೌಟ್ ಡಿಮ್ಯಾಂಡ್ ಅನ್ನುವಂತ ಒಂದು ರೀತಿ ಹುಟ್ಕೊಂಡಿದೆ. ಸೊ ಕಾಟೇರಮ್ಮ ಆ ಒಂದು ನಮ್ಮ ದರ್ಶನ್ ಚಿತ್ರಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಇನ್ನು ದರ್ಶನ್ ಅವರು ಹಾಗೆ ತರುಣ್ ಸುಧೀರ್ ಅವರ ಕಾಂಬಿನೇಷನ್ 3ನೇ ಸಿನಿಮಾ ಇದು. ಚೌಕಾದಲ್ಲಿ ರಾಬರ್ಟ್ ಆಗಿ ತೋರಿಸಿದ್ರು. ಚಿಕ್ಕ ಪರದೆಯಲ್ಲಿ ಚಿಕ್ಕ ರೋಲ್ ಅಲ್ಲಿ ಏನ್ ನೋಡ್ತೀರಾ, ದೊಡ್ಡದಾಗಿ ರಾಬರ್ಟ್ ನ ದರ್ಶನ ಮಾಡಿಸ್ತೀನಿ ಅಂತ ಕಳೆದ ವರ್ಷ ರಾಬರ್ಟ್ ನನ್ನು ಕೂಡ ಅದ್ಧೂರಿಯಾಗಿ ರಿಲೀಸ್ ಮಾಡಿದ್ರು. ರಾಬರ್ಟ್ ಆದ್ಮೇಲೆ ಅಷ್ಟಿಗೆ ಸಾಕಾದ್ರ, ಇಲ್ಲ ಕಾಟೇರನಾಗಿ ತೋರಿಸ್ತೀನಿ ಅಂತ ಉಳುವ ಮನೆ ಭೂಮಿಯ ಒಡೆಯ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಲ್ಲಿ ಕಾಟೇರನನ್ನ ತೆರೆ ಮೇಲೆ ತರ್ತಿದ್ದಾರೆ. ಅಂಡ್ ಮಂಡ್ಯದಲ್ಲಿ ನಡೆದಂತಹ ಒಂದು ಈವೆಂಟ್ ಏನಿತ್ತು ಅದರಲ್ಲಿ ನಮ್ಮ ದಚ್ಚು ರೈತರ ಪರವಾಗಿ ಮಾತನಾಡಿರುವಂತದ್ದು ನಾವು ನೋಡಿದ್ವು. ಸೆಂಟಿಮೆಂಟ್ ಅನ್ನೋದನ್ನ ತೋರಿಸ್ಬೇಡಿ, ಅವರಿಗೆ ಬೇಕಾಗಿರುವಂತದ್ದು ಅವರು ಬೆಳೆದಿರುವಂತಹ ಬೆಳೆಗೆ ನಿಗದಿತ ಬೆಲೆ ಅಷ್ಟೇ ಅನ್ನುವಂತಹ ಮಾತನ್ನ ಕೂಡ ದರ್ಶನ್ ಅವರು ಆ ಒಂದು ಸಮಯದಲ್ಲಿ ಹೇಳಿದ್ರು. ಸೊ ಇದೆಲ್ಲ ನಾವು ನೋಡೋದಾದ್ರೆ ಮಂಡ್ಯದ ಜನತೆ, ಮಂಡ್ಯದ ಗಂಡು ಅಂದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಅಪಾರ ಅಭಿಮಾನಿಗಳು ಅಲ್ಲೂ ಕೂಡ ಅಲ್ಲೇ ಜಾಸ್ತಿ ಇರುವಂತದ್ದು. ಅಲ್ಲಿನ ಅಭಿಮಾನಿಗಳಿಗೆ ಎಲ್ಲೋ ಒಂದು ರೀತಿ ರೈತರ ಪರವಾಗಿ ಕಾಟೇರ ಸಿನಿಮಾದಲ್ಲಿ ಡಿವೋರ್ಸ್ ಕಾಣಿಸ್ಕೊಳ್ತಾ ಇರುವಂತಹ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಆ ಸಿನಿಮಾ ಇಷ್ಟ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಒಟ್ಟಲ್ಲಿ ನೈಜ ಘಟನೆ ಆಧಾರಿತ ಸಿನಿಮಾ ಕಾಟೇರ ತೆರೆಗೆ ಬರ್ತಿದೆ. ರೆಟ್ರೋ ಲುಕ್ ನಲ್ಲಿ ಸುಮಾರು 70-80ರ ದಶಕದ ಒಂದು ಸ್ಟೈಲ್ ನಲ್ಲಿ ದರ್ಶನ್ ಅವರನ್ನು ನಾವು ಈ ಒಂದು ಸಿನಿಮಾದಲ್ಲಿ ನೋಡಬಹುದಾಗಿದೆ. ಬಹು ನಿರೀಕ್ಷೆಯನ್ನ ಮೂಡಿಸಿದೆ ಖಂಡಿತವಾಗ್ಲೂ ಕಾಟೇರ. ಅದರಲ್ಲೂ ಕುಲುಮೆ ಮಾಡುವವರಾಗಿ ದರ್ಶನ್ ರವರ ಒಂದು ಮೇಕ್ ಓವರ್ ಏನಿದೆ, ಮಾನರಸಂ ಏನಿದೆ, ಮಾಸ್ ಲುಕ್ ನಲ್ಲಿ ಆಲ್ರೆಡಿ ಎಲ್ರಿಗೂ ಇಷ್ಟ ಆಗಿದ್ದಾರೆ. ಸಾಂಗ್ ಗಳಲ್ಲೂ ಕೂಡ ಡಿವೋರ್ಸ್ ಮಿಂಚಿದ್ದಾರೆ. ಇನ್ನು ಸಿನಿಮಾದಲ್ಲಿ ಏನಿದೆ, ಸಿನಿಮಾ ಕಂಟೆಂಟ್ ಏನಿದೆ, ಖಂಡಿತವಾಗ್ಲೂ ಕುತೂಹಲ ದುಪ್ಪಟ್ಟಾಗಿ
ಹೇಳ್ಬೋದಾಗಿದೆ. ಇನ್ನು ಮಾಲಾಶ್ರೀ ಅವರ ಮಗಳು ಆರಾಧನಾ ಈ ಸಿನಿಮಾದಲ್ಲಿ ಡಿ-ಬಾಸ್ ಅದೃಷ್ಟ ಪರೀಕ್ಷೆಗೆ ಹಿಡಿತಿರುವಂತದ್ದು ಬಹು ತಾರಾಗಣದ ಸಿನಿಮಾ. ಜೊತೆಗೆ ನಮ್ಮ ಶ್ರುತಿ ಅವರು ನಡೆಸಿರುವಂತದ್ದು, ಕುಮಾರ್ ಗೋವಿಂದ್ ಅವರು ನಡೆಸಿರುವಂತದ್ದು. ಇದೆಲ್ಲವನ್ನ ಗಮನಿಸಿದಾಗ ಕಾಟೇರ ಖಂಡಿತವಾಗ್ಲೂ ಕಾಟೇರವನ ಆಶೀರ್ವಾದದಿಂದ ಎಲ್ಲಾ ಕಡೆಯೂ ಅದ್ಭುತ ರೆಸ್ಪಾನ್ಸ್ ಪಡೆಯುವುದರಲ್ಲಿ ಸಂದೇಹನೇ ಇಲ್ಲ ಅಂತಾನೆ ಹೇಳ್ಬೋದಾಗಿತ್ತು. ಒಟ್ನಲ್ಲಿ ವರ್ಷದ ಕೊನೆಯಲ್ಲಿ ಬರ್ತಿರುವಂತಹ ನಮ್ಮ ಕನ್ನಡದ ಸಿನಿಮಾ, ಅದರಲ್ಲೂ ದರ್ಶನ್ ರವರ ಸಿನಿಮಾ ಅದ್ಧೂರಿಯಾಗಿ ಯಾವುದೇ ರೀತಿಯ ಒಂದು ಕೊರತೆ ಇಲ್ಲದೆ ನಿರ್ಮಾಣ ಮಾಡಿರುವಂತಹ ಸಿನಿಮಾ ಖಂಡಿತವಾಗ್ಲೂ ಪ್ರೇಕ್ಷಕರ ಮನ ಮುಟ್ಟುವಲ್ಲಿ ಯಶಸ್ವಿಯಾಗುತ್ತೆ ಅಂತಾನೆ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಒಟ್ನಲ್ಲಿ ಹೇಳೋದಾದ್ರೆ ಎಷ್ಟು ಸಾವಿರ ಆದ್ರೂ ಪರವಾಗಿಲ್ಲ, ನಾವು ಕೊಂಡ್ಕೊಳ್ತೀವಿ ಅನ್ನೋದ್ರ ಜೊತೆಗೆ ಮಧ್ಯರಾತ್ರಿಯ ಶೋಗೆ ನಮ್ಮ ಕಾಟೇರನಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಆಗಿದೆ. ಹಾಗಾದ್ರೆ ಕಾಟೇರನಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ನಾವು ಕೂಡ ಹೇಳೋಣ. ಮತ್ತಷ್ಟು ಕಾಟೇರನ ಅಪ್ಡೇಟ್ಸ್, ಯಾಕಂತ ಹೇಳಿದ್ರೆ ಇನ್ನು ಒಂದು 5 ದಿನ ಬಾಕಿ ಇರುವಾಗ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ, ಏನೇನೆಲ್ಲ ಅಪ್ಡೇಟ್ಸ್ ಬರುತ್ತೆ ಕಾಟೇರನ ಬಗ್ಗೆ ಅಂತ ಖಂಡಿತವಾಗ್ಲೂ ನಾವು ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೆ ಇವತ್ತಿನ ಈ ಒಂದು ಕಂಟೆಂಟ್ ಬಗೆಗಿನ ಎಕ್ಸ್ಪ್ಲನೇಷನ್ ನಾನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.